ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ತಂದುಕೊಡುತ್ತಿರುವಂತಹ ಕತೆ ತುಂಬ ಹೃದಯವನ್ನು ಮುಟ್ಟುವಂಥದ್ದು ಆಗಿದೆ. ಬದುಕಿನಲ್ಲಿ ಏರುಪೇರುಗಳನ್ನು ಕಂಡು ಇನ್ನು ಜೀವನದಲ್ಲಿ ಹೊಸ ಬೆಳಕನ್ನು ಹುಡುಕುತ್ತಿರುವಂತಹ ಒಬ್ಬ ಹೆಂಗಸಿನ ಪ್ರೊಫೈಲ್ ಆಗಿದೆ. ಆಕೆಯ ಹೆಸರು ಶ್ರಾವ್ಯ ಅಂತ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ವಯಸ್ಸು 34 ವರ್ಷ. ಸುಂದರ ಶಿಕ್ಷಣವನ್ನು ಪಡೆದಂತಹ ಸ್ವಂತ ಬದುಕನ್ನು ಕಟ್ಟಿಕೊಳ್ಳಲು ಸಿದ್ಧವಾಗಿರುವ ಹೆಂಗಸಿನ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ಹಿಂದಿನ ಜೀವನವನ್ನು ನಾವು ನೋಡೋದಾದರೆ ಶ್ರಾವ್ಯ ಅವರ ಮದುವೆ 23ನೇ ವಯಸ್ಸಿನಲ್ಲಿ ಕುಟುಂಬದ ಒತ್ತಾಯದಿಂದ ಆಯಿತಂತೆ. ಆದರೆ ಪತಿಗಿಂತ ಅವಳ ಕನಸುಗಳು ದೊಡ್ಡದಾಗಿದ್ದವು. ಆದರೂ ಅವನು ಆಕೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೇವಲ 5 ವರ್ಷಗಳ ಬದುಕಿನ ನಂತರ ಆ ಸಂಬಂಧ ಮುರಿದು ಹೋಯಿತು ಎಂದು ಕೂಡ ತಿಳಿಸಿದ್ದಾರೆ. ಹೃದಯವನ್ನು ಹೊಡೆದರೂ ಆಕೆ ಹಿಂಜರಿಯಲಿಲ್ಲ. ತನ್ನ ಬಾಳನ್ನು, ತನ್ನ ಭವಿಷ್ಯವನ್ನು ತಾನೇ ಕಟ್ಟಿಕೊಳ್ಳಬೇಕೆಂದು ನಿರ್ಧರಿಸಿದರು ಎಂದು ಕೂಡ ತಿಳಿಸಿದ್ದಾರೆ. ಅದಕ್ಕಾಗಿ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ನನ್ನ ಬಾಳಿಗೆ ದೀಪವನ್ನು ಬೆಳಗುವವನು ಬೇಗ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಇವರ ಸಂಘರ್ಷಗಳನ್ನು ನಾವು ನೋಡೋದಾದರೆ ವಿಚ್ಛೇದನದ ನಂತರ ಆಕೆಯ ಬದುಕು ಸುಲಭವಾಗಿ ಇರಲಿಲ್ಲ. ಸಮಾಜದ ಮಾತುಗಳು, ಬಂಧು ಮಿತ್ರರ ಒತ್ತಡ, ಆರ್ಥಿಕ ಸಮಸ್ಯೆಗಳು ಎಲ್ಲವನ್ನ ಎದುರಿಸಿ ತನ್ನ ಕಾಲಿನಿಂದ ನಿಲ್ಲುವ ಶಕ್ತಿಯನ್ನು ಪಡೆದುಕೊಂಡಳು. ತನ್ನ ಕೆಲಸವನ್ನು ಮುಂದುವರೆಸಿ ಇಂದು ಉತ್ತಮ ಉದ್ಯೋಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಆದರೂ ಮನದೊಳಗೆ ಒಂದು ಖಾಲಿತನ, ಒಬ್ಬನು ಅರ್ಥ ಮಾಡಿಕೊಳ್ಳುವ ಸಂಗಾತಿಯ ಕೊರತೆ ಇತ್ತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆಕೆಯ ಮನಸ್ಸು ನನಗೆ ಬೇಕು ಅಂದರೆ ಪ್ರೀತಿಯಿಂದ, ಗೌರವದಿಂದ ನನ್ನನ್ನು ನಾನು ಎಂಬುದಾಗಿ ಒಪ್ಪಿಕೊಳ್ಳುವ ಒಬ್ಬ ಸಂಗಾತಿ ಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಹಣ, ಆಸ್ತಿ, ಸೊತ್ತು ನನಗೆ ಮುಖ್ಯವಲ್ಲ. ನನಗೆ ಬೇಕು ಅಂದರೆ ನನ್ನ ಜೊತೆಗೆ ನಗುವ, ನನ್ನ ಜೊತೆಗೆ ಅಳುವ, ನನ್ನ ಜೊತೆ ಕೈ ಹಿಡಿದು ಬದುಕನ್ನು ಸಾಗಿಸುವ ಒಬ್ಬ ಗಂಡು ಮನುಷ್ಯ ನನಗೆ ಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಆಕೆಯ ಕನಸುಗಳ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಶ್ರಾವ್ಯ ಬಯಸುವಂತಹ ಸಂಗಾತಿ ಕನಿಷ್ಠ 35ರಿಂದ 42 ವಯಸ್ಸಿನವರು ಆಗಿರಬೇಕಂತೆ. ಜವಾಬ್ದಾರಿಯುತ ಪ್ರೀತಿಯನ್ನು ಮೌಲ್ಯ ಮಾಡುವವರು, ಹಾಗೆ ಮತ್ತೊಬ್ಬರ ಭೂತಕಾಲವನ್ನು ತೀರ್ಪು ಮಾಡುವ ಬದಲು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಸಿದ್ಧರಾಗಿರುವವರು ಬೇಕು ಎಂದು ಬಯಸುತ್ತಿದ್ದಾರೆ. ಆಕೆಯ ಸಂದೇಶವನ್ನು ನೋಡೋದಾದರೆ, ನಾನು ಹೆಣ್ಣು ಮಗಳು, ಹೌದು, ನನ್ನ ಬದುಕಿನಲ್ಲಿ ತಪ್ಪುಗಳು ಆಗಿರಬಹುದು, ಆದರೆ ನಾನು ಇನ್ನೂ ಪ್ರೀತಿಸಿಕೊಳ್ಳಲು ಅರ್ಹಳೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಜೀವನದಲ್ಲಿ ಹೊಸ ಬೆಳಕಾಗಿರಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.